ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು. ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗವು ಕಟಕ ರಾಶಿಯಲ್ಲಿ ಆಗಲಿದೆ. ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ಸೃಷ್ಟಿಯಾಗುವುದು. ಜೊತೆಗೆ ಈ ತ್ರಿಗ್ರಾಹಿ ಯೋಗವು ಕೂಡ ಕಟಕ ರಾಶಿಯಲ್ಲಿ ನಿರ್ಮಾಣಗೊಳ್ಳುವುದು. ಕಟಕ ರಾಶಿಯಲ್ಲಿ ಬುಧ, ಸೂರ್ಯ ಮತ್ತು ಗುರು ಗ್ರಹಗಳ ಸಂಯೋಗವು ಸೃಷ್ಟಿಯಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಶುಭ ಸಂಯೋಗದಿಂದಾಗಿ ಭಾರಿ ಲಾಭ ದೊರಕುವುದು. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ. ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಹಳ ಉತ್ತಮವಾಗಿರುವುದು. ಆಗಸ್ಟ್ 10ರಿಂದ ಆಗಸ್ಟ್ 16ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ನಿಮ್ಮ ಜಾತಕದ 9ನೇ ಮನೆಯಲ್ಲಿ ಗುರು ಮತ್ತು ಸೂರ್ಯನೊಂದಿಗೆ ಬುಧನ ಸಂಚಾರವು ಸಂಭವಿಸುವುದು. ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು 8ನೇ ಮನೆಯಲ್ಲಿ ಸಂಚಾರ ಮಾಡಲಿದ್ದಾನೆ. ಹಾಗಾಗಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ವಾರದಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಭಾವನಾತ್ಮಕತೆ ಹಾಗೂ ವಿಶ್ವಾಸ ಹೆಚ್ಚಾಗುವುದು. ಹಾಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ಈ ವಾರ ನಿಮಗೆ ಯಾವುದಾದರೂ ಶುಭ ಸುದ್ದಿ ದೊರಕುವುದು. ಜೊತೆಗೆ ನಿಮ್ಮೊಳಗೆ ಈ ವಾರ ವಿಭಿನ್ನ ರೀತಿಯ ಉತ್ಸಾಹವಿರುವುದು. ಚಂದ್ರ ರಾಶಿಯ ಪ್ರಕಾರ ಗುರು 9ನೇ ಮನೆಯಲ್ಲಿ ಸ್ಥಿತವಾಗಿರುವ ಕಾರಣದಿಂದ ಈ ವರ್ಷ ನಿಮ್ಮ ಆರೋಗ್ಯ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ. ಇದರಿಂದಾಗಿ ನೀವು ತಾಜಾವಾಗಿ ಭಾಸವಾಗುತ್ತೀರಿ. ಇದು ಆ ಸಮಯವಾಗಿರುತ್ತದೆ ಯಾವಾಗ ನೀವು ನಿಮ್ಮ ಸಂತೋಷದ ಮನೋಭಾವದಿಂದ ಬೇರೆಯವರ ಜೊತೆ ಮುಕ್ತವಾಗಿ ನಗು ತಮಾಷೆ ಮಾಡುತ್ತಾ ಕಾಣಿಸಿಕೊಳ್ಳುತ್ತೀರಿ. ಈ ವಾರ ಹಲವಾರು ಜನರ ಜೀವನದಲ್ಲಿ ಏನಾದರೂ ಸಂಭವಿಸಬಹುದು. ಇದರಿಂದಾಗಿ ನೀವು ಮನಸ್ಸು ತೆರೆದು ಹಣವನ್ನು ಖರ್ಚು ಮಾಡುತ್ತಾ ಬೇರೆಯವರಿಗೆ ಪಾರ್ಟಿ ಕೊಡುವ ಯೋಜನೆಯನ್ನು ಮಾಡಬಹುದು. ಆದಾಗ್ಯೂ ಈ ಸಮಯದಲ್ಲಿ ಏನನ್ನು ಆತುರದಲ್ಲಿ ಮಾಡುವುದರಿಂದ ದೂರವಿರಿ. ಇಲ್ಲದಿದ್ದರೆ ನಿಮಗೆ ನಂತರ ಅನಿಸುತ್ತದೆ ಎಂದರೆ ನೀವು ಅಗತ್ಯಕ್ಕಿಂತ ಹೆಚ್ಚಿನ ಹಣವನ್ನು ವ್ಯರ್ಥ ಮಾಡಿಬಿಟ್ಟಿದ್ದೀರಿ. ಈ ವಾರ ಮನೆ ಕುಟುಂಬದಲ್ಲಿ ಮಕ್ಕಳು ನಿಮ್ಮ ಎದುರಿನಲ್ಲೇ ಯಾವುದಾದರೂ 3ನೇ ಅಥವಾ ಹೊರಗಿನ ಸದಸ್ಯರನ್ನು ಅಪಮಾನಿಸುತ್ತಾ ಅಥವಾ ಅವರ ಜೊತೆ ಅಮರ್ಯಾದಿತ ವರ್ತನೆ ತೋರಿಸುತ್ತಾ ಕಾಣಿಸಿಕೊಳ್ಳುತ್ತಾರೆ. ಇದರಿಂದಾಗಿ ನೀವು ಬೇರೆಯವರ ಎದುರಿನಲ್ಲಿ ಅಪಮಾನಿತರಾಗಬೇಕಾಗಬಹುದು. ಚಂದ್ರ ರಾಶಿಯ ಪ್ರಕಾರ ಶನಿ 5ನೇ ಮನೆಯಲ್ಲಿ ಸ್ಥಿತವಾಗಿರುವ ಕಾರಣದಿಂದ ಆದಾಗ್ಯೂ ಈ ಸಮಯದಲ್ಲಿ ಮಕ್ಕಳಿಗೆ ಶಿಕ್ಷೆ ಕೊಡುವ ಬದಲು ಅವರ ಜೊತೆ ಕುಳಿತು ಅವರಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸುವುದೇ ಈ ಸಮಯದಲ್ಲಿ ನಿಮಗೆ ಉತ್ತಮವಾಗಿರಲಿದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅಥವಾ ಇತರ ಜನರು ನಿಮ್ಮಿಂದ ಸಾಕಷ್ಟು ಹೆಚ್ಚಿನ ಸಮಯದ ಬೇಡಿಕೆ ಇಡಬಹುದು. ಅಂತಹ ಸಂದರ್ಭದಲ್ಲಿ ಉತ್ಸಾಹಕ್ಕೆ ಬಂದು ಅವರಿಗೆ ಯಾವುದೇ ರೀತಿಯ ಭರವಸೆ ಕೊಡುವ ಮೊದಲು ನಿಮ್ಮ ಕೆಲಸದಿಂದ ಪ್ರಭಾವಿತವಾಗದಿರಲಿ ಎಂಬುದನ್ನು ಸರಿಯಾಗಿ ನೋಡಿಕೊಳ್ಳಿ. ಏಕೆಂದರೆ ಯೋಗ ರೂಪುಗೊಳ್ಳುತ್ತಿದೆ ಎಂದರೆ ಕಾರ್ಯಸ್ಥಳದಲ್ಲಿ ಯಾವುದಾದರೂ ವ್ಯಕ್ತಿ ನಿಮ್ಮ ಔದಾರ್ಯ ಮತ್ತು ಸಜ್ಜನಿಕೆಯ ತಪ್ಪು ಲಾಭ ಪಡೆಯಬಹುದು. ವಿದ್ಯಾರ್ಥಿಗಳಿಗೆ ಈ ವಾರ ತಮ್ಮ ಶಿಕ್ಷಕರ ಕ್ರೋಧವನ್ನು ಎದುರಿಸಬೇಕಾಗುತ್ತದೆ. ಏಕೆಂದರೆ ಆಶಂಕೆ ಇದೆ ಎಂದರೆ ನೀವು ಅವರ ನಿರೀಕ್ಷೆಗಳ ಪ್ರಕಾರ ಯಾವುದಾದರೂ ಪಾಠವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗುತ್ತೀರಿ. ಇದರಿಂದ ಅವರ ಮುಂದೆ ನಿಮ್ಮ ಚಿತ್ರಣವು ಪ್ರಭಾವಿತವಾಗಬಹುದು. ನಿಮ್ಮ 9ನೇ ಮನೆಯ ಮೂಲಕ ಮಂಗಳ ಚಲಿಸುವುದರಿಂದ ವಾರವಿಡೀ ಪ್ರಯಾಣ, ಕಾನೂನು ವಿಷಯಗಳು ಮತ್ತು ಉನ್ನತ ಕಲಿಕೆಯಲ್ಲಿ ಸ್ಪಷ್ಟ ಚಲನೆ ಉಂಟಾಗುತ್ತದೆ. ಕೆಲಸ, ಕುಟುಂಬ ಅಥವಾ ಅಧಿಕೃತ ಕಾರಣಗಳಿಗಾಗಿ ನಡೆಯುವ ಪ್ರಮುಖ ಪ್ರಯಾಣವನ್ನು ನೀವು ಅನುಭವಿಸುವಿರಿ ಮತ್ತು ಪ್ರವಾಸವು ತಕ್ಷಣದ ಫಲಿತಾಂಶಗಳನ್ನು ನೀಡುತ್ತದೆ. ವಿಳಂಬವಾದ ದಾಖಲೆ ಅಥವಾ ಕಾನೂನು ಪ್ರಕ್ರಿಯೆಯು ಪುನರಾವರ್ತಿತ ಕಾಯುವಿಕೆಯ ನಂತರ ಮುಂದುವರಿಯುತ್ತದೆ. ವಾರ ಮುಗಿಯುವ ಮೊದಲು ದೃಢವಾದ ಯೋಜನೆಗಳಿಗೆ ಕಾರಣವಾಗುವ ದೂರದಲ್ಲಿ ವಾಸಿಸುವ ಯಾರೊಬ್ಬರಿಂದ ನೀವು ಸುದ್ದಿಯನ್ನು ಸ್ವೀಕರಿಸುತ್ತೀರಿ. ಮಾರ್ಗದರ್ಶಕ, ಶಿಕ್ಷಕ ಅಥವಾ ಹಿರಿಯ ಕುಟುಂಬದ ಸದಸ್ಯರೊಂದಿಗಿನ ಚರ್ಚೆಯು ನಡೆಯುತ್ತಿರುವ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಬಾಕಿ ಇರುವ ಅನುಮೋದನೆಗಳು, ಪ್ರಯಾಣ ವ್ಯವಸ್ಥೆಗಳು ಮತ್ತು ಭವಿಷ್ಯದ ಯೋಜನೆಗಳು ಅಂತಿಮವಾಗಿ ಈ ವಾರ ಸರಾಗವಾಗಿ ಒಟ್ಟಿಗೆ ಬರುವುದರಿಂದ ನೀವು ಆತ್ಮವಿಶ್ವಾಸವನ್ನು ನೋಡುತ್ತೀರಿ. 10ನೇ ಮನೆಯಲ್ಲಿ ವಿಶ್ವವು ಪ್ರಬಲ ಸೂರ್ಯಗ್ರಹಣಕ್ಕೆ ಸಾಕ್ಷಿಯಾಗಲಿದೆ ಮತ್ತು ಬುಧ ಗ್ರಹವು ಅದರ ಭಾಗವಾಗಿರುತ್ತದೆ. ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಯಲಿದ್ದು ನಿಮ್ಮ ಪಾತ್ರ ಅಥವಾ ನಡೆಯುತ್ತಿರುವ ಯೋಜನೆಯ ಬಗ್ಗೆ ಸ್ಪಷ್ಟ ನಿರ್ಧಾರಗಳಿಗೆ ಕಾರಣವಾಗುತ್ತದೆ. ಮೊದಲೇ ಪೂರ್ಣಗೊಂಡ ಕೆಲಸಕ್ಕೆ ನೀವು ಮನ್ನಣೆ ಪಡೆಯುತ್ತೀರಿ, ಆದರೆ ಮತ್ತೊಂದು ಜವಾಬ್ದಾರಿ ತಕ್ಷಣವೇ ಅದನ್ನು ಬದಲಾಯಿಸುತ್ತದೆ. ಸಾರ್ವಜನಿಕ ಪ್ರಕಟಣೆ ಅಥವಾ ವೃತ್ತಿಪರ ನವೀಕರಣವು ನಿಮ್ಮ ಸಾಧನೆಗಳತ್ತ ಗಮನ ಸೆಳೆಯುತ್ತದೆ.
ದೀರ್ಘಕಾಲದಿಂದ ಬಾಕಿ ಉಳಿದಿರುವ ವೃತ್ತಿ ಜೀವನದ ವಿಷಯಗಳು ಅಂತಿಮವಾಗಿ ಒಂದು ಮಹತ್ವದ ತಿರುವು ತಲುಪುವುದನ್ನು ನೀವು ನೋಡುತ್ತೀರಿ ಮತ್ತು ವಾರ ಮುಗಿಯುವ ಮೊದಲು ನಿಮ್ಮ ವೃತ್ತಿಪರ ನಿರ್ದೇಶನವು ಗಮನಾರ್ಹವಾಗಿ ವಿಭಿನ್ನವಾಗುತ್ತದೆ. ಈ ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆಯೂ ಶುಕ್ರನು ಪ್ರತ್ಯೇಕತೆ ಮತ್ತು ನಿರ್ಲಿಪ್ತತೆಯ 12ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಚಿಂತಿತರಾಗುತ್ತೀರಿ. ಸಾರ್ವಜನಿಕ ಗಮನದಿಂದ ದೂರವಿರುವ ಅರ್ಥಪೂರ್ಣ ಸಂಭಾಷಣೆಗಳನ್ನು ನೀವು ಅನುಭವಿಸುವಿರಿ ಮತ್ತು ಒಂದು ಖಾಸಗಿ ವಿಷಯವು ಅಂತಿಮವಾಗಿ ಶಾಂತಿಯುತ ತೀರ್ಮಾನಕ್ಕೆ ಬರುತ್ತದೆ. ಹಠಾತ್ ವೆಚ್ಚಗಳು ಇರುತ್ತವೆ, ಆದರೆ ನೀವು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು. ದೂರದಲ್ಲಿ ವಾಸಿಸುವ ಯಾರೋ ಒಬ್ಬರಿಂದ ನಿಮಗೆ ಸಂದೇಶ ಬರುತ್ತದೆ. ಸ್ವಲ್ಪ ಸಮಯದ ಮೌನದ ನಂತರ ಸಂಪರ್ಕವನ್ನು ಮತ್ತೆ ತೆರೆಯುತ್ತದೆ. ಕುಟುಂಬದ ಸದಸ್ಯರು ದಿನಗಳಿಂದ ಮಾತನಾಡದೆ ಉಳಿದಿರುವ ಏನನ್ನಾದರೂ ಹಂಚಿಕೊಳ್ಳಲು ಆಯ್ಕೆ ಮಾಡುತ್ತಾರೆ. ಗುಪ್ತ ಕಾಳಜಿ ಕ್ರಮೇಣ ಅದರ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುವುದನ್ನು ನೀವು ನೋಡುತ್ತೀರಿ ಮತ್ತು ವಾರವು ಹೆಚ್ಚಿನ ಭಾವನಾತ್ಮಕ ನೆಮ್ಮದಿಯೊಂದಿಗೆ ಕೊನೆಗೊಳ್ಳುತ್ತದೆ ಮತ್ತು ಹಲವಾರು ಅಪೂರ್ಣ ವಿಷಯಗಳು ಅಂತಿಮವಾಗಿ ಇತ್ಯರ್ಥಗೊಳ್ಳುತ್ತವೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯಲು ಬುಧವಾರದಂದು ಹಸಿರು ಹುಲ್ಲನ್ನು ಹಸುಗೆ ತಿನ್ನಲು ನೀಡಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಆಗಸ್ಟ್ 10 ರಿಂದ ಆಗಸ್ಟ್ 16 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.